ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಒಂದು ಲಾಂಗ್ ವಿಡಿಯೋಗೆ ಎಲ್ಲರಿಗೂ ಕೂಡ ಸುಸ್ವಾಗತ. ಹಾಗೆ ಇವತ್ತು ಮಧ್ಯಾಹ್ನ ನೇರ ಪ್ರಚಾರ ನಡೆಯಲಿಕ್ಕಿದೆ 12 ಗಂಟೆಯಿಂದ 2 ಗಂಟೆ. ಆವಾಗ ಕೂಡ ಎಲ್ಲರೂ ಕೂಡ ಬಂದು ನಮ್ಮ ಚಾನಲ್ಗೆ ಬಂದು ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ, ಲೈಕ್ ಕೊಡಿ. ಸೊ ಅದನ್ನು ಹೇಳ್ತಾ ಬಯಸ್ತೀನಿ. ಸಂಜೆ ಕೂಡ 7 ಗಂಟೆಗೆ ಲೈವ್ ನಡೆಸುತ್ತೆ, 11 ಗಂಟೆ ತನಕ ಲೈವ್ ನಡೆಸ್ತೀನಿ. ಅದು ಕೂಡ 4 hours ಲೈವ್ ನಡೆಸುತ್ತೆ, ಅಷ್ಟು ತನಕ ಲೈವ್ ಇರುತ್ತೆ. ಸೊ ಸ್ಕ್ರೀನ್ ಕಾಸ್ಟ್ ಲೈವ್, ನೋ ಫೇಸ್ ಲೈವ್. ನನಗೆ ಫೇಸ್ ಲೈವ್ ಮಾಡೋಕ್ಕೆ ಟೈಮ್ ಸಿಗಲ್ಲ, ಅಲ್ಲಿ ನನ್ನ ಕೆಲಸ ಇರುತ್ತೆ, ಅದಕ್ಕೋಸ್ಕರ ಸ್ಕ್ರೀನ್ ಕಾಸ್ಟೇ ಹಾಕ್ಬೋದು. ಸೊ ಈಗ ನಾನು ನನ್ನ ಟಾಪಿಕ್ಗೆ ಬರ್ತೀನಿ. ಇವತ್ತಿನ ಟಾಪಿಕ್ ಏನಂದರೆ, ಸೊ ಮೊನೆಟೈಸೇಷನಿಗೆ ಏನೆಲ್ಲ ನಮಗೆ ಹೇಳ್ತಾರೆ, ಏನು ಬೇಕು ಅಂತ ಇವತ್ತಿನ ಟಾಪಿಕಲ್ಲಿ ನಾವು ತಿಳ್ಕೊಳ್ಳೋಣ. ಹಾಗೆ ಇನ್ನೊಂದು ಇದರಲ್ಲಿ ಏನೇನು ನಾವು ಫಾಲೋ ಮಾಡಬೇಕು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಈಗ ಮೊನೆಟೈಸೇಷನಿಗೆ ಒಂದು ಟಾಪಿಕ್ ಅಂದರೆ ನಿಮಗೆ 1000 ಸಬ್ಸ್ಕ್ರೈಬರ್ ಆಗಬೇಕು. 1K ಸಬ್ಸ್ಕ್ರೈಬರ್ ಅಂದರೆ 1000 ಸಬ್ಸ್ಕ್ರೈಬರ್ಸ್. ಸೊ ಅದು ಕಂಪ್ಲೀಟ್ ಆದರೆ ನಿಮಗೆ ಮೋನೋಗೆ 1 ಸ್ಟೆಪ್ ಕಂಪ್ಲೀಟ್ ಆಯಿತು. ಸೊ ಇನ್ನೊಂದರಲ್ಲಿ ನಿಮಗೆ 2 ಸ್ಟೆಪ್ ಬರುತ್ತೆ, 4 ಸ್ಟೆಪ್ ಬರುತ್ತೆ. ನೀವು 4000 ವಾಚರ್ ಕಂಪ್ಲೀಟ್ ಮಾಡಿಕೊಂಡು ಮೋನ್ ಅಪ್ಲೈ ಮಾಡಬೇಕು. ಇಲ್ಲ ಅಂದರೆ 3 ಮಿಲಿಯನ್ ವ್ಯೂಸ್ ಇರುತ್ತೆ ಶಾರ್ಟ್ ಇದು, ಅದನ್ನು ಕಂಪ್ಲೀಟ್ ಮಾಡಬೇಕು, ಶಾರ್ಟ್ ವ್ಯೂಸ್ ಇದು. ಇಲ್ಲ ಅಂದರೆ 3000 ವಾಚರ್ ಕಂಪ್ಲೀಟ್ ಮಾಡಿ ಹಾಫ್ ಮೋನ್ ಅಪ್ಲೈ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ನಿಮಗೆ ಬರುವಂಥದ್ದು 10 ಮಿಲಿಯನ್ ವ್ಯೂಸು. ಇಷ್ಟರಲ್ಲಿ ಈ 4ರಲ್ಲಿ ನಿಮಗೆ ಯಾವುದನ್ನು ನಿಮಗೆ ಕಂಪ್ಲೀಟ್ ಆಗುತ್ತೋ ಆವಾಗ ನೀವು 1K ಸಬ್ಸ್ಕ್ರೈಬರ್ ಆಗಿದ್ದರೆ ಮೋನ್ ಅಪ್ಲೈ ಮಾಡ್ಬೋದು, ನಿಮ್ಮ ಇಷ್ಟ. ಆದರೆ 3000 ಮಾತ್ರ ಹಾಫ್ ಮೋನ್ ಆಗುತ್ತೆ, 4000 ಆಗಲಿ 10 ಮಿಲಿಯನ್ ಆಗಬೇಕಾರೆಲ್ಲ ಫುಲ್ ಮೋನ್ ಆಗುತ್ತೆ, 3 ಮಿಲಿಯನ್ ಕೂಡ ಫುಲ್ ಮೋನ್ ಆಗುತ್ತೆ. ಸೊ ಇದು 3000 ಮಾತ್ರ ನಿಮಗೆ ಹಾಫ್ ಮೋನ್ ಆಗ್ಬೋದು, ಅವಾಗ ನಿಮಗೆ ಮೆಂಬರ್ಶಿಪ್ ಬರಲ್ಲ. 1K ಇನ್ನೂ ಕೂಡ ನಿಮಗೆ ವಾಚರ್ ಆಗಬೇಕು, 4000 ಆಗಬೇಕು ಫುಲ್ ಮೋನ್ ಅಪ್ಲೈ ಮಾಡೋಕ್ಕೋಸ್ಕರ. ಸೊ ಅದಕ್ಕೋಸ್ಕರ ನೀವು ದಯವಿಟ್ಟು ಫಸ್ಟ್ ಹಾಫ್ ಮೋನ್ ಅಪ್ಲೈ ಮಾಡಿ. ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ತದೆ, ಲೈವಲ್ಲಿ ಕೂಡ ಹೇಳಿದ್ದೀನಿ, ಹಾಫ್ ಮೋನ್ ಅಪ್ಲೈ ಮಾಡಿ. ಯಾಕೆ ಗೊತ್ತಾ, ಡೈರೆಕ್ಟಾಗಿ ಫುಲ್ ಮೋನ ಮಾಡಿದರೆ ನಿಮ್ದೇನಾದ್ರು ಯೂಟ್ಯೂಬಲ್ಲಿ ತಪ್ಪಿದ್ರೆ ನೋಡಿ, ಮೋನ ಆದಮೇಲೆ ಸುಮ್ಮನೆ ಇರ್ತಾರೆ ಯೂಟ್ಯೂಬರು. ಒಂದು 10-15 ದಿನ ಆದಮೇಲೆ ನಿಮ್ಮ ಚಾನಲ್ಗೆ ವೀಡಿಯೋಕ್ಕೆಲ್ಲ ಕಾಪಿರೈಟ್ ಬರುತ್ತೆ. ಅದಕ್ಕೋಸ್ಕರ ಹೇಳ್ತಿರೋದು ನಾನು, ದಯವಿಟ್ಟು ನಿಮ್ಮ ಚಾನಲ್ ಮಾಡಬೇಕಾದ್ರೆ ಈ ಮೊನೆಟೈಸೇಷನ್ಗೆ ಅಪ್ಲೈ ಮಾಡ್ತಾರಲ್ವ, ಫಸ್ಟ್ ಹಾಫ್ ಮೊನೆಟೈಸೇಷನ್ ಅಪ್ಲೈ ಮಾಡಿ. ಆಮೇಲೆ ಯೂಟ್ಯೂಬರ್ ನಿಮ್ಗೊಂದು ಜಿಮೇಲ್ ಕಳಿಸ್ತಾರೆ, ಅಲ್ಲಿ ಏನಾದ್ರು ಕಂಟೆಂಟ್ ಶಾರ್ಟ್ಸ್ ಇದು ತಪ್ಪಿದ್ರೆ ಅದನ್ನು ನೀವು ಸರಿ ಮಾಡಿಕೊಂಡು ಹೋಗ್ತಾ ಹೋಗಿ. ಅವಾಗ ನಿಮ್ಮ ಚಾನಲ್ ಮೋನ್ ಆದಮೇಲೆ ಕೂಡ ಏನು ಪ್ರಾಬ್ಲಮ್ ಬರಲ್ಲ. ತುಂಬ ಜನ ಡೈರೆಕ್ಟಾಗಿ 4000 ಕಂಪ್ಲೀಟ್ ಆಯಿತು, ನಾನು ಫುಲ್ ಮೋನ್ ಅಪ್ಲೈ ಮಾಡ್ತೇನೆ ಅಂತೇಳಿ ಫುಲ್ ಮೋನ ಮಾಡ್ತಾರೆ. ಮಾಡಿದ ಮೇಲೆ ಒಂದು 5 ದಿನ ಟೆನ್ಷನ್ ಇರಲ್ಲ, 5-10 ದಿನ ಟೆನ್ಷನ್ ಇರಲ್ಲ. ಮತ್ತೆ ಶುರು ಆಗುತ್ತೆ, ಮತ್ತೆ ನಿಮಗೆ ಪ್ರತಿಯೊಂದು ವಿಡಿಯೋ ಕೂಡ ಕಾಪಿರೈಟ್ ಬರುತ್ತೆ. ಹೆಚ್ಚಿನದು ವಿಡಿಯೋದಲ್ಲಿ ನಿಮಗೆಲ್ಲ ಡಿಸ್ಕ್ರಿಪ್ಷನ್ನು, ಟ್ಯಾಗ್ಸು, ಹ್ಯಾಶ್ಟ್ಯಾಗ್ಸು ಎಲ್ಲ ಹಾಕಲೇಬೇಕು ವಿಡಿಯೋಗೆ. ಅದು ಮೇಯ್ನು. ನೀವು ಎಷ್ಟೇ ಈಗ ಲೈವ್ ವಿಡಿಯೋ ಮಾಡ್ತೀರಾ, ಲೈವಿಗೆ ಕೂಡ ಡಿಸ್ಕ್ರಿಪ್ಷನ್ ಬೇಕೇ ಬೇಕು, ಟ್ಯಾಗ್ಸ್ ಬೇಕು, ಹ್ಯಾಶ್ಟ್ಯಾಗ್ಸ್ ಬೇಕು, ಕೀವರ್ಡ್ಸ್ ಬೇಕು, ಇದೆಲ್ಲ ಬೇಕೇ ಬೇಕು. ಮೋನ್ ಆದಮೇಲೆ ಯೂಟ್ಯೂಬರ್ ಪ್ರತಿಯೊಂದು ನಿಮ್ಮ ಒಂದು ಡಿಸ್ಕ್ರಿಪ್ಷನ್ ಹಿಡಿದು ಟೈಟಲಿಂದ ಹಿಡಿದು ಕೀವರ್ಡ್ಸ್ ತನಕ ಚೆಕ್ ಮಾಡ್ತಾರೆ. ಪುನಃ ಟ್ಯಾಗ್ಸಲ್ಲಿ ಕೂಡ, ಆಲ್ಟರ್ನೇಟ್ ಕಂಟೆಂಟ್ ಟ್ಯಾಗ್ಸಲ್ಲಿ ಕೂಡ ಚೆಕ್ಔಟ್ ಮಾಡ್ತಾರೆ. ಲೈವ್ ಇದು ಕೂಡ ಚೆಕ್ ಮಾಡ್ತಾರೆ, ತಮ್ಮೇಲೆ ಚೆಕ್ ಮಾಡ್ತಾರೆ, ಬ್ಯಾನರ್ ಚೆಕ್ ಮಾಡ್ತಾರೆ, ಎಲ್ಲ ಚೆಕ್ ಮಾಡ್ತಾರೆ. ಒಂದು ತಪ್ಪಿತ್ತಂದರೆ ಆ ವಿಡಿಯೋ ಕಾಪಿರೈಟ್ ಬರುತ್ತೆ ಯೂಟ್ಯೂಬ್ ಕಡೆಯಿಂದ ಮೋನ್ ಆದಮೇಲೆ. ಅದು ತುಂಬ ಅನುಭವಿಸ್ಬೇಕು. ಮೋನ್ ಆದಮೇಲೆ ತುಂಬ ಕಷ್ಟ ಇದೆ, ಅದಕ್ಕೋಸ್ಕರ ಹೇಳೋದು. ಹಾಫ್ ಮೋನ್ ಅಪ್ಲೈ ಮಾಡಿದರೆ ಸ್ವಲ್ಪ ಟೆನ್ಷನ್ ಇರಲ್ಲ. ಅವಾಗ ಏನಾದ್ರು ತಪ್ಪಿದ್ರೆ ಯೂಟ್ಯೂಬರ್ ನಿಮಗೆ ಕಳಿಸ್ತಾರೆ ಜಿಮೇಲಲ್ಲಿ, ಆ ತಪ್ಪನ್ನು ಓದ್ಕೊಂಡು ಆ ತಪ್ಪನ್ನು ಮುಂದೆ ಮಾಡಬೇಡಿ, ಬೇರೆ ಆ ತಪ್ಪನ್ನು ಬಿಟ್ಟು ಹೊಸ ಇದು ಮಾಡ್ತಾ ಹೋಗಿ. ಆಮೇಲೆ ಫುಲ್ ಮೋನ್ ಅಪ್ಲೈ ಮಾಡಿದರೆ ಏನು ಪ್ರಾಬ್ಲಮ್ ಬರಲ್ಲ. 5 ದಿನದ ಅಥವಾ 2 ದಿನದಲ್ಲಿ, ಕೆಲವ್ರದ್ದು ಚಾನಲ್ ಸರಿ ಇದ್ದರೆ 2 ದಿನದಲ್ಲೇ ಆಗುತ್ತೆ ಮೋನು. ಚಾನಲ್ ಪ್ರಾಬ್ಲಮ್ ಇದ್ದರೆ 5 ದಿನ ತಗೊಳುತ್ತೆ, 5ರಿಂದ 1 ವಾರ ತಗೊಳ್ಬೋದು ಮೋನ್ ಆಗೋಕ್ಕೆ, ಅದಕ್ಕೇನು ಟೆನ್ಷನ್ ಇಲ್ಲ. ಸೊ ಅದ್ರ ಬಗ್ಗೆ ಹೇಳ್ಬೇಕಂದ್ರೆ ನಾವು ಇಷ್ಟು ಹೇಳ್ತಾ ಇದ್ದೀನಿ. ಸೊ ಹಾಫ್ ಮೋನೋ ಏನು ಅಂತ ತುಂಬ ಜನಕ್ಕೆ ಡೌಟ್ಸ್ ಇದೆ, ಅದಕ್ಕೆ ಕ್ಲಿಯರ್ ಮಾಡೋಣ. ಹಾಫ್ ಮೋನೋ ಅಂದರೆ ನಿಮಗೆ ಮೋನು ಆದಮೇಲೆ ನಿಮ್ಗೆ 2 ದಿನ ಮೋನ್ ಆಗುತ್ತೆ ಹಾಫ್ ಮೋನೋ. ಆಮೇಲೆ ನಿಮಗೆ ಸೂಪರ್ ಚಾಟ್ ಬರುತ್ತೆ, ಸೂಪರ್ ಸ್ಟಿಕ್ಕರ್ ಆಪ್ಷನ್ ಬರುತ್ತೆ, ನಿಮಗೆ ಎಸ್ ಆಪ್ಷನ್ ಬರುತ್ತೆ, ನಿಮ್ಮ ಪಕ್ಕದಲ್ಲಿ ಎಸ್ ಆಪ್ಷನ್ ಬರುತ್ತೆ. ಅದು ನೀವು ಆನ್ ಮಾಡ್ಕೊಳ್ಬೇಕು. ಅದು ಹಾಫ್ ಮೋನ್ ಆದಮೇಲೆ ಕೂಡ ನೀವು ಆನ್ ಮಾಡ್ಕೊಳ್ಬೇಕು. ಸೊ ಆವಾಗ ಮಾತ್ರ ನಿಮ್ಗೆ ಅದು ಸೂಪರ್ ಚಾಟ್, ಸೂಪರ್ ಸ್ಟಿಕ್ಕರ್ ಬರುತ್ತೆ ಹಾಫ್ ಮೋನ್ ಆದಮೇಲೆ. ಸೊ ಫುಲ್ ಮೋನ್ ಆಗಬೇಕಾದ್ರೆ ನಿಮ್ಮ ಮೆಂಬರ್ಶಿಪ್ ಕೂಡ ಆನ್ ಮಾಡಬೇಕು. ಅದು YT ಸ್ಟುಡಿಯೋದಲ್ಲಿ ಹೊಸ ಆಪ್ಷನ್ ಬರುತ್ತೆ, ದಿನ ಕಳೀತಾ ಹೊಸ ಆಪ್ಷನ್ ಬರುತ್ತೆ. ಆಮೇಲೆ ನೀವು ಅಲ್ಲಿ ಮೆಂಬರ್ಶಿಪ್ ಆನ್ ಮಾಡ್ಕೊಂಡ್ಬಿಟ್ಟು ಮೆಂಬರ್ಶಿಪ್ ಗಿಫ್ಟಿಂಗ್ ಕೂಡ ಅಲ್ಲಿ ಆನ್ ಮಾಡ್ಕೋಬೇಕು. ಆವಾಗ ಮಾತ್ರ ನಿಮ್ಮದು ಫುಲ್ ಮೋನ್ ಆದಮೇಲೆ ಮೆಂಬರ್ಶಿಪ್ ಆನ್ ಆಗುತ್ತೆ, ಜಾಯಿನ್ ಬಟನ್ ಬರುತ್ತೆ. ಇಲ್ಲ ಜಾಯಿನ್ ಬಟನ್ ಬರಲ್ಲ,
ಜಾಯಿನ್ ಬಟನ್ ಬರಬೇಕಾದ್ರೆ ನೀವೇ ಮಾಡಬೇಕಾಗುತ್ತೆ. ಮೆಂಬರ್ಶಿಪ್ ಆಪ್ಷನ್ ನೀವೇ ಆನ್ ಮಾಡಬೇಕು. ಅದ್ರ ಬಗ್ಗೆ ನಾನು ಕೂಡ ಈಗ ವಿಡಿಯೋ ನಂಗೆ ಗೊತ್ತಿಲ್ಲ, ಅಂದರೆ ಮೆಂಬರ್ಶಿಪ್ ಆನ್ ಮಾಡೋದು ಗೊತ್ತಿದೆ, ಆದರೆ ಅದು ಹೇಗೆ ಮಾಡಬೇಕು ನನ್ನ ಚಾನಲ್ ಮೋನ ಆಗಿಲ್ಲ. ಮೋನ ಆದಮೇಲೆ ಬೇಕಾದ್ರೆ ಅದರ ಒಂದು ವೀಡಿಯೋ ಹಾಕ್ತೇನೆ. ಓಕೆ, ಮೋನ ಆದಮೇಲೆ ಅದ್ರ ವೀಡಿಯೋ ನಾನು ಹಾಕ್ತೇನೆ ಹೇಗೆ ಮಾಡೋದು ಅಂತ. ಅಲ್ಲಿವರೆಗೂ ನನಗೆ ಗೊತ್ತಿಲ್ಲ. ನಮ್ಮಿಲ್ಲಿ ಯಾರು ಇದರಲ್ಲಿ ಮೌನ ಆದವ್ರು ಇಲ್ಲ. ಈಗ ನಮ್ಮದು ಎಲ್ಲ ಸ್ಟೇಜಲ್ಲೇ ಕೂತ್ಕೊಂಡಿದ್ದೇವೆ. ನಾವೆಲ್ಲ ಮೌನ ಆಗೋ ಹತ್ತಿರದಲ್ಲೇ ಸ್ಟೇಜ್ ಒದ್ದಾಡ್ತಾ ಇದ್ದೇವೆ. ನನ್ನ ಅತ್ತೆ ಕೂಡ ಚಾನಲ್ ಮಾಡಿದ್ದಾರೆ, ಅವ್ರದ್ದು ಕೂಡ ಚಂದ್ರಿಕಾ ರಾವ್ ಅಂತೇಳಿ ಕುಕಿಂಗ್ ಚಾನಲ್. ಅವ್ರು ಕೂಡ ಅಡುಗೆ ಮಾಡ್ತಾರೆ, ಶಾರ್ಟ್ ವಿಡಿಯೋ ಕೂಡ ಹಾಕಿದ್ದಾರೆ. ಅವ್ರಿಗೆ ಕೂಡ ಚಾನಲ್ ಕನೆಕ್ಟ್ ಆಗಿ ರಿಟರ್ನ್ ಸಬ್ ಮಾಡ್ತಾರೆ. ಸೊ ಅವರಿಗೆ ನಾನು ಕಮೆಂಟ್ ಹಾಕ್ಲಿಕ್ಕೆ ಹೇಳ್ತೇನೆ. ನನ್ನ ಕಮೆಂಟ್ ಬಾಕ್ಸಲ್ಲಿ ನೋಡಿಕೊಂಡು ಅವರಿಗೆ ಅವ್ರ ಚಾನಲ್ ವಿಸಿಟ್ ಮಾಡಿ, ಅಲ್ಲಿ ಅವರಿಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶಾರ್ಟ್ ವಿಡಿಯೋ ಕಮೆಂಟ್ ಮಾಡಿ ಅವ್ರು ರಿಟರ್ನ್ ಮಾಡ್ತಾರೆ, ರಿಟರ್ನ್ ಸಬ್ ಮಾಡ್ತಾರೆ ನಾಳೆ. ಓಕೆ, ಸೊ ಅದನ್ನು ಹೇಳ್ತೋಕ್ಕೆ ಬಯಸ್ತೀನಿ. ಆಮೇಲೆ ತುಂಬ ಜನ ಹೇಳ್ತಾರೆ ಲಾಂಗ್ ವಿಡಿಯೋ ಮಾಡಬೇಕಂತೆ. ಹೌದು, ಗೊತ್ತು ನನಗೆ, ಲಾಂಗ್ ವಿಡಿಯೋ ಮಾಡಲೇಬೇಕು, ಅದು ಯೂಟ್ಯೂಬರ ರೂಲ್ ಅಂತೆ. ನಾವು ತುಂಬ ಜಾಸ್ತಿ ನಿಮಿಷ ಮಾಡಿದಷ್ಟು ವ್ಯೂಸ್ ಜಾಸ್ತಿ ಬರುತ್ತಂತೆ. ಸೊ ನಾನು ಏನು ಮಾಡ್ಕೊತಿದ್ದೆ, ಟಾಪಿಕ್ ಇಟ್ಕೊಂಡೇ ಬಂದಿದ್ದು ಲೈವ್ಗೆ ಮೋನೋ ಬಗ್ಗೆ. ಸೊ ಈಗ ಮೋನೋ ಬಗ್ಗೆ ಕೂಡ ನಾನು ನಿಮಗೆ ಎಕ್ಸ್ಪ್ಲೇಷನ್ ಮಾಡ್ತಾ ಇದ್ದೀನಲ್ವಾ. ಸೊ ಇನ್ನೊಂದು ತುಂಬ ಜನಕ್ಕೆ ಡೌಟ್ಸ್ ಇದೆ, ಅದು ನಾನು ಕ್ಲಿಯರ್ ಮಾಡ್ಕೊಳ್ತೀನಿ. ಸೊ ಇನ್ನೊಂದೇನೆಂದರೆ, ಆಫ್ಟರ್ ಮೊನಿಟೈಸೇಷನ್ ವಿ ಕಾಂಟ್ ಗಿವ್ ದ ಮಾಡರೇಟರ್. ಆಫ್ಟರ್ ಮೊನಿಟೈಸೇಷನ್ ಆದಮೇಲೆ ಬ್ಲೂ ಅಂತ ಹೇಳ್ತಾರೆ. ನಮಗೆ ಈಗಿನ ಕಡೆ ಬ್ಲೂ ಹೇಳ್ತಾರೆ, ಹೊಸಬ್ರೆಲ್ಲ ಮಾಡರೇಟರ್ ಅಂತ ಹೇಳ್ತಾರೆ, ಸ್ಟ್ಯಾಂಡರ್ಡ್ ಮಾಡರೇಟರ್ ಅಂತ. ಬ್ಲೂ ಅಂತ ಹೇಳ್ತಾರೆ, ಅದನ್ನು ಕೊಡಬಾರ್ದು. ಹಾಫ್ ಮೋನೋ ಆಗಲಿ ಫುಲ್ ಮೋನೋ ಆಗಲಿ ಆದಮೇಲೆ 5-6 ಡೇಸ್ ಅಥವಾ 3-4-5 ಡೇಸ್ ನೀವು ಕೊಡೋಕ್ಕಿಲ್ಲ, ಬ್ಲೂ ಕೊಡೋಕ್ಕಿಲ್ಲ, ಹೊಸಬ್ರಿಗೆ ಕೊಡೋಕ್ಕಿಲ್ಲ. ಬ್ಲೂ ಹಳೆಯೊಬ್ರಿಗೆ ಇದ್ದದೇ ಇರುತ್ತೆ, ಅದು ರಿಮೂವ್ ಮಾಡಬೇಕಾಗುತ್ತೆ. ಇಲ್ಲ ಆದರೆ ಹೊಸೊಬ್ರಿಗೆ ಬ್ಲೂ ಕೊಡೋಕ್ಕಿಲ್ಲ, 3-5 ದಿನ ಆಗಬೇಕು ಬ್ಲೂ ಕೊಡೋಕ್ಕೆ, ಆಮೇಲೆ ಬ್ಲೂ ಕೊಡಿ. ಜಾಸ್ತಿ ಬ್ಲೂ ಕೊಟ್ಟರೆ ಪ್ರಾಬ್ಲಮ್ ಇರುತ್ತೆ ಚಾನಲ್ಗೆ. ತುಂಬ ಜನರಿಗೆ, ಈಗ ಎಷ್ಟೋ ಜನರು ಇರ್ತಾರೆ, ಅಷ್ಟು ಜನ ಬ್ಲೂ ಕೊಟ್ಟರೆ ನೀವು ಕಮ್ಯುನಿಟಿ ಮಾಡರೇಷನ್ಗೆ ಹೋಗಿ ಚೆಕ್ ಮಾಡಿದ್ರು ಕೂಡ ಅಷ್ಟು ಜನ ಬ್ಲೂ ಇರುತ್ತೆ, ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ. ಏಕಾದಷ್ಟು ಎಷ್ಟು ಬೇಕಾಗುತ್ತೋ ಅಷ್ಟೇ ಬ್ಲೂ ಕೊಡಿ. ಇದೇನು ಅನ್ಲಿಮಿಟೆಡ್ ಅಲ್ಲ, ಬ್ಲೂ ಕೂಡ ಲಿಮಿಟ್ ಇದೆ. ಈಗ ಯೂಟ್ಯೂಬಲ್ಲಿ ಬ್ಲೂ ಕೊಡೋಕ್ಕೆ ಕೂಡ ಅನ್ಲಿಮಿಟೆಡ್ ಅಲ್ಲ, ಈಗ ಲಿಮಿಟೆಡ್ ಬ್ಲೂ ಇದೆ. ಅದಕ್ಕೋಸ್ಕರ ನಾನು ಹೇಳ್ತಿರೋದು, ದಯವಿಟ್ಟು ಬ್ಲೂ ಕೊಡಬೇಕಾದ್ರೆ ಯೋಚನೆ ಮಾಡಿ ಕೊಡಿ. ಅದು ಫೇಕ್ ಐ ಡಿನ ಅಂತ ನೋಡ್ಕೊಂಡು ಕೊಡಿ. ಅದು ಈಗ ನಿಜವಾಗಿ ತುಂಬ ಜನರು ಫೇಕ್ ಐ ಡಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಚಾನಲ್ಗೆ. ಸೊ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ಬ್ಲೂ ಮಾಡಬೇಕಾದ್ರೆ ಚಾನಲ್ ಆ್ಯಕ್ಟಿವಿಟಿ ಚೆಕ್ ಮಾಡಿ ಕೊಡಿ. ಹಾಗೆ ಗೊತ್ತಾಗಲ್ಲ ಅಂದರೆ ಯಾರಿಗಾದ್ರು ಕಾಂಟ್ಯಾಕ್ಟ್ ಇದ್ದರೆ ಅವರಿಗೆ ಕಾಂಟ್ಯಾಕ್ಟ್ ಮಾಡಿ, ಅದು ಅವರು ಫೇಕ್ ಐ ಡಿನ ಅಂತೇಳಿ ಕೇಳಿಕೊಂಡು ಕೊಡಿ ಬ್ಲೂವನ್ನು. ಬಂದ ದಿವಸ ಕೊಡ್ಲಿಕ್ಕೆ ಹೋಗಬೇಡಿ, ಯಾರಿಗೆ ಕೂಡ ಬ್ಲೂ ಕೊಡೋಕೆ ಹೋಗಬೇಡಿ ಬಂದ ದಿವಸನೇ. ಫಸ್ಟ್ ಡೇ ಯಾರಾದರೂ ಬರ್ತಾರೆ ನಿಮ್ಮ ಚಾನಲ್ಗೆ, ಬ್ಲೂ ಕೊಡಬೇಡಿ. ಒಂದಿನ ಕೊಡಬೇಡಿ, ನೆಕ್ಸ್ಟ್ ಡೇ ಅಥವಾ ನೆಕ್ಸ್ಟ್ ಡೇ ಬರ್ತಾ ಇರ್ತಾರ ಕೊಡಿ. ದಿನಾಗಲೂ ಬರೋರಿಗೆ ಮಾತ್ರ ಕೊಡಿ. ಅಪ್ರೂವ್ ಬಂದವ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಯಾಕಂದರೆ ಕೆಲವರು ನೋಡಿ, ಅಪ್ರೂವ್ ಬಂದವರೆಲ್ಲ ಐ ಡಿ ನೇಮ್ ಚೇಂಜ್ ಮಾಡ್ಕೊಂಡು ಬರ್ತಾರೆ, ಬ್ಲೂಗೆ ಇರ್ತದೆ, ಐ ಡಿ ನೇಮ್ ಚೇಂಜ್ ಮಾಡ್ಕೊಂಡು ಬರ್ತಾರೆ, ಎಲ್ಲರೂ ಹೈಡ್ ಮಾಡಿ ಬಿಸಾಡ್ತಾರೆ. ಅದು ಪ್ರಾಬ್ಲಮ್ ಆಗಿದಂತೆ, ಒಂದು ಲೈವಲ್ಲಿ ಇದು ಪ್ರಾಬ್ಲಮ್ ಆಗಿದೆ ಅಂತ ನಾನು ಹೇಳ್ತಿರೋದು. ಅದಕ್ಕೆ ಹೇಳ್ತಿರೋದು, ನಾನು ಬ್ಲೂ ಕೊಡಬೇಕಾದ್ರೆ ಸ್ವಲ್ಪ ಒಂದಿನ ಬಿಟ್ಟೆ ಕೊಡಿ. ಹೊಸೊಬ್ಬರಾಗಿ ಪರವಾಗಿಲ್ಲ, ಕನೆಕ್ಟ್ ಆಗ್ತೀನಿ, ಕನೆಕ್ಟ್ ಆಗೋಕೆ ಕೇಳಿ, ನಿಮ್ಮ ಚಾನಲ್ ಕನೆಕ್ಟ್ ಆಗೋಕೆ ಕೇಳಿ, ಮರುದಿನ ಬರೋಕ್ಕೆ ಕೇಳಿ, ನಾನು ಬ್ಲೂ ಕೊಡ್ತೀನಿ ಮರುದಿನ ಅಂತ ಹೇಳಿ. ಇದೇ ಪಕ್ಕದ ದಿನದಲ್ಲೇ ಬ್ಲೂ ಕೊಟ್ಟರೆ ಮತ್ತು ಅವ್ರು ಬರಲಿಲ್ಲ ಅಂದರೆ ನಿಮಗೆ ವೇಸ್ಟ್, ಅದು ನಿಮಗೆ ತುಂಬ ಪ್ರಾಬ್ಲಮ್. ಸೊ ತುಂಬ ಜನರಿಗೆ ಇದು ಗೊತ್ತಿಲ್ಲ ಬ್ಲೂ ರಿಮೂವ್ ಮಾಡೋದು ಹೇಗೆ ಅಂತ. ಹೆಸರು ನೆನಪಿರಲ್ಲ ನೋಡಿ. ಈಗ ಯಾರು ಬ್ಲೂ ಕೊಟ್ಟಿದ್ರೆ ತುಂಬ ಹೊತ್ತಿಗೆ ಕೆಲಸಕ್ಕೆ ನೆನಪಿರೋದಿಲ್ಲ. ಸೊ ಅದಕ್ಕೆ ನಾನು ಹೇಳಿದಂದರೆ, ನೀವು ಕ್ರೋಮ್ ಬ್ರೌಸರಿಗೆ ಹೋಗ್ಬಿಟ್ಟು ನಿಮ್ಮ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಅಲ್ಲಿಂದ ನೀವು ಬ್ಲೂ ರಿಮೂವ್ ಮಾಡ್ಬೋದು. ಯಾರಿಗೆ ರಿಮೂವ್ ಮಾಡ್ತೀರೋ ಎಲ್ಲರಿಗೂ ಕೂಡ ಬ್ಲೂ ರಿಮೂವ್ ಮಾಡ್ಬೋದು, ಅಥವಾ ಒಮ್ಮೆಲೆ ಬ್ಲೂ ರಿಮೂವ್ ಮಾಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ. ಯಾಕಂದರೆ ಮಾಡಲೇಬೇಕಂತ ಪ್ರಾಬ್ಲಮ್ ಆಗ್ತದೆ, ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ತದೆ. ಅದಕ್ಕೋಸ್ಕರ ಈಗ ನಾವು ಮೋನ್ ಆಗಬೇಕಾದ್ರೆ ತುಂಬ ಕಷ್ಟ. ಜಾಸ್ತಿನೇ ಬ್ಲೂ ಇದ್ದರೆ ತುಂಬ ಕಷ್ಟ. ನಾನೀಗ ಇವತ್ತಿಗೆ ರಿಮೂವ್ ಮಾಡಬೇಕು, ಎಲ್ಲರೂ ಕೂಡ ಬ್ಲೂ ರಿಮೂವ್ ಮಾಡಬೇಕು. ಯಾರು ಬರ್ತಾರೋ ಲೈವ್ಗೆ ಬ್ಲೂ ಕೊಡೋದು ಅವರಿಗೆ. ನಂದಿಷ್ಟು ದಿನ ಆಯಿತು, 1 ವಾರ ಆಗ್ತಾ ಬಂತು, 1 ವಾರ ಅಲ್ಲ, 2 ವಾರ ಆಯಿತು ಬ್ಲೂ ತೆಗಿಲೇಬೇಕಂತೆ. ಅದು ಬ್ಲೂ ತೆಗಿಬೇಕಂತೆ. ಯಕ್ಷ ಬ್ರದರ್ ಹೇಳಿದ್ದು ನನಗೆ, ಬ್ಲೂ ತೆಗಿಲೇಬೇಕು, 4 ದಿನಕ್ಕೆ ಬ್ಲೂ ತೆಗಿಲೇಬೇಕು, ಚಾನಲ್ ಪ್ರಾಬ್ಲಮ್ ಆಗ್ತದಂತೆ. ಬ್ಲೂ ಕೊಡ್ತೇನೆ, ಪ್ರಾಬ್ಲಮ್ ಇಲ್ಲ, ಮತ್ತು ಬ್ಲೂ ತೆಗಿತೇನೆ. ಮತ್ತು ನೀವು ಬರಬೇಕಾದ್ರೆ ನೀವು ನನ್ನ ಲೈವ್ಗೆ ಬರ್ತೀರಲ್ವ, ಆವಾಗ ಬ್ಲೂ ಕೊಡ್ತೇನೆ ನಾನು, ಬೆಸ್ಟ್ ಆವಾಗ. ಇಲ್ಲ ತುಂಬ ಜನ ಬ್ಲೂ ಕೊಟ್ಟರೆ ನಾವು ಮೋನ್ ಅಪ್ಲೈ ಮಾಡಬೇಕಾದ್ರೆ ತುಂಬ ಕಷ್ಟ ಉಂಟು. ಮೋನ್ ಆಗಬೇಕಾದ್ರೆ ಕೂಡ ಬೇಗ ಅಪ್ಲಿಕೇಶನ್ ಹಾಕಿದ್ರು ಕೂಡ ಬೇಗಾಗಿ ಮೋನ್ ಆಗಲ್ಲ, ಮೋನಾಗೆ ಪ್ರಾಬ್ಲಮ್ ಆಗುತ್ತೆ. ಅದಕ್ಕೋಸ್ಕರ ಪ್ರತಿ 4 ದಿನಕ್ಕೆ ಅಥವಾ 1 ವಾರಕ್ಕೆ ಬ್ಲೂವನ್ನು ರಿಮೂವ್ ಮಾಡಬೇಕು. ಮತ್ತು ಯಾರು ನಮ್ಮ ಚಾನಲ್ಗೆ ಬರ್ತಾರಲ್ವ, ಬ್ಲೂ ಕೊಟ್ಟರೆ ಆಯಿತು. ಮತ್ತೀಗ ಬ್ಲೂ ಯಾಕೆ ರಿಮೂವ್ ಮಾಡಿದ್ವಿ ಕೇಳಿದ್ರೆ ಪ್ರಾಬ್ಲಮ್, ನಮ್ಮ ಚಾನಲ್ಗೆ ಪ್ರಾಬ್ಲಮ್ ಅದಕ್ಕೋಸ್ಕರ ನಾವು ಬ್ಲೂ ರಿಮೂವ್ ಮಾಡಿದ್ದು.
ಇದನ್ನಂತೂ ನಿಜವಾಗ್ಲೂ ಮಾಡಲೇಬೇಕಂತೆ. ಮೌನ ಆದಮೇಲೆ ಮೌನ ಆಗುವಾಗ ಪ್ರಾಬ್ಲಮ್ ಆಗ್ತದೆ ಇದರಿಂದ. ಈಗ ನೋಡಿ ಹಾಫ್ ಮೌನ ಆಗಷ್ಟು ಪ್ರಾಬ್ಲಮ್ ಬರಲ್ಲ, ಫುಲ್ ಮೌನ ಆಗಬೇಕಾದ್ರೆ ಒಂದೊಂದು ಚಾಲೆಂಜ್ ಕೂಡ 1000 ಬ್ಲೂ ಇದ್ರೆ ಉಂಟಲ್ವ ಪ್ರಾಬ್ಲಮ್ ಬರುತ್ತೆ. ಅದಕ್ಕೆ ಹೇಳೋದು 4 ದಿನಕ್ಕೊಮ್ಮೆ ಬ್ಲೂ ರಿಮೂವ್ ಮಾಡಬೇಕು. ಕಮಿಡಿ ಮಾಡ್ರೇಷನ್ ಆ್ಯಪಿಗೆ ಇದಕ್ಕೆ ಹೋಗ್ಬಿಟ್ಟು ಬ್ರೌಸರಿಂದ ಅಲ್ಲಿ ಹೋಗಿ ರಿಮೂವ್ ಮಾಡಬೇಕು ಬ್ಲೂವನ್ನು. ನಾನೆಲ್ಲರೂ ಮಾಡ್ತಾ ಇದ್ದೀನಿ, ಬ್ಲೂವನ್ನು ರಿಮೂವ್ ಮಾಡ್ತಾ ಇದ್ದೀನಿ. ಸೊ ಈಗ ಇವತ್ತೊಂದು ಮಾಡಬೇಕು ಈಗ ರಿಮೂವ್, ಯಾಕಂದರೆ ಎಲ್ಲರಿಗೂ ಸಾರಿ, ನೀನು ಲೈವಿಗೆ ಬಂದಾಗ ನಾನು ಬ್ಲೂ ಕೊಡ್ತೇನೆ. ಓಕೆ, ಲೈವಿಗೆ ಬಂದಾಗ ಬ್ಲೂ ಕೊಡ್ತೇನೆ. ಸೊ ಬ್ಲೂ ಅಂದರೆ ಏನು ಆಟ ಅಲ್ಲ, ಬ್ಲೂ ಅಂದರೆ ಯೂಟ್ಯೂಬ್ ಅವರೇ ಕೊಟ್ಟದ್ದು, ಆದರೆ ಕೂಡ ಅದನ್ನು ನಾವು ಲಿಮಿಟೆಡ್ ಆಗಿ ಕೊಡಬೇಕಾಗುತ್ತೆ, ಅನ್ಲಿಮಿಟೆಡ್ ಆಗಿ ಬ್ಲೂ ಕೊಡೋಂಗಿಲ್ಲ. ಅದು ನಿಜವಾಗ್ಲೂ ಯೂಟ್ಯೂಬ್ ರೂಲ್ ನಾವು ಮರೆಯಕ್ಕಬಾರ್ದು. ಹಾಗೆ ನಮಗೂ ಕೂಡ ಏನು ಮರಿಬಾರ್ದು. ಯೂಟ್ಯೂಬ್ ಇಸ್ ಅ ಒನ್ ರೂಲ್, ಬಟ್ ವಿ ಕಾಂಟ್ ರಿಮೂವ್ ಇಟ್. ನಮ್ಮ ಮನಸ್ಸಿನ ತೆಗಿಬಾರ್ದು ಯೂಟ್ಯೂಬ್ ರೂಲನ್ನು. ತೆಗೆದ್ರೆ ನಿಮಗೆ ಚಾನಲ್ ಮೌನ ಆಗೋದು ತುಂಬ ಕಷ್ಟ ಇದೆ. ಮೌನ ಆಗೋದು ತುಂಬ ಕಷ್ಟ ಇದೆ. ಮೌನ ಅಂದರೆ ಏನು ಆಟವ, ತುಂಬ ಕಷ್ಟ ಇದೆ. ಅಪ್ಲೈ ಮಾಡಿದ ಮೇಲೆ ಕೂಡ ಮೌನ ಆಗ್ಬೇಕಾದ್ರೆ ನಿಮ್ಮ ಈಗ ಮೌನ ಆದಮೇಲೆ ಒಂದೇ ಸ್ವಲ್ಪ ದಿನ ಟೆನ್ಷನ್ ಇರೋಕ್ಕೆ ಚಾನ್ಸ್ ಇಲ್ಲ. ಆಮೇಲೆ ನಿಮ್ಗೆ ಶುರು ಆಗುತ್ತೆ. ಜಾಯಿನ್ ಬಟನ್ ಬರಲಿ, ಮೆಂಬರ್ಶಿಪ್ ಬಟನ್ ಬಂದ ಮೇಲೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಎಲ್ಲ ಚಾನಲ್ ಪ್ರಾಬ್ಲಮ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೋಸ್ಕರ ಹೇಳೋದು ಫಸ್ಟ್ ಹಾಫ್ ಮೌನ ಮಾಡಿ ಆಮೇಲೆ ಫುಲ್ ಮೌನ ಮಾಡಿ ಅಂತ. ತುಂಬ ಜನ ಡೈರೆಕ್ಟಾಗಿ ಅವಸರ, ಅವರಿಗೆಲ್ಲ ಫುಲ್ ಮೌನ ಮಾಡಿಬಿಡ್ತಾರೆ. ಏನು ಅವಸರದಲ್ಲಿ ಪಾಪ ಚಾನಲ್ ಕೂಡ ಏನಾದರೂ ಯೂಟ್ಯೂಬರ್ ರಿಮೂವ್ ಮಾಡಿಬಿಟ್ರೆ ಗೋವಿಂದ, ಅಷ್ಟು ಕಷ್ಟಪಟ್ಟದ್ದು ಚಾನಲ್ ಗೋವಿಂದ ಆಗುತ್ತೆ. ಅದಕ್ಕೆ ಹೇಳೋದು ಫಸ್ಟ್ ಹಾಫ್ ಮೌನ ಮಾಡಿ. ಏನಾದ್ರು ತಪ್ಪು ಕಂಟೆಂಟ್ ಇದ್ದರೆ ಯೂಟ್ಯೂಬರೇ ನಿಮಗೆ ಜಿಮೇಲಾಗಿ ಕಳಿಸ್ತಾರೆ. ಆವಾಗ ನೀವು ಅದನ್ನು ಸರಿ ಮಾಡ್ತಾ ಹೋದರೆ ಏನು ಫುಲ್ ಮೌನ ಅದ್ರ ಪ್ರಾಬ್ಲಮ್ ಬರಲ್ಲ. ಅದು ಯೂಟ್ಯೂಬರೇ ನಮಗೊಂದು ಆಪ್ಷನ್ ಕೊಟ್ಟಿದ್ದಾರೆ, ಹಾಫ್ ಮೌನ ಮಾಡೋಕ್ಕೋಸ್ಕರ ಯೂಟ್ಯೂಬರೇ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 3000 ವಾಚರ್ ಆಗಬೇಕು ಹಾಫ್ ಮೌನ ಆಗೋಕ್ಕೆ. ಸೊ ಅದನ್ನು ಮಾಡಿಬಿಟ್ರೆ ನಿಮಗೆ ಚಿಂತೆ ಇರಲ್ಲ. ಅಂದರೆ ಯೂಟ್ಯೂಬಿನ ಒಂದು ಏನು ಹೇಳ್ತಾರೆ ಅಲ್ಗೋರಿದಮ್ ಹೇಳೋದು ಹಂಗೆ. ಸೊ ಅದರಲ್ಲಿ ಪ್ರಕಾರದಲ್ಲಿ ನಾವು ಹಾಫ್ ಮೌನ ಮಾಡಿದರೆ ಏನು ಟೆನ್ಷನ್ ಬರಲ್ಲ. ಅಂದರೆ ನಮ್ಮ ಮುಂದಿನ ಒಂದು ಫುಲ್ ಮೌನ ಅಪ್ಲೈ ಮಾಡಬೇಕಾದ್ರೆ ಬೇಗ ಅಪ್ಲೈ ಆಗಿ ಅಪ್ಲಿಕೇಶನ್ ಆಗಿ ಮೌನ ಆಗುತ್ತೆ. ಆಮೇಲೆ ಜಾಯಿನ್ ಬಟನ್ ಕೂಡ ಬರುತ್ತೆ, ಬೇಗ ಬರುತ್ತೆ. ಇಲ್ಲಾಂದರೆ ತುಂಬ ಲೇಟ್ ಆಗುತ್ತೆ. ಯಾವ ಫೋನ್ ಫುಲ್ ಮೌನ ಮಾಡಿಬಿಟ್ಟು 10, 15, 20 ದಿನ ಆದರೂ ಕೂಡ ಜಾಯಿನ್ ಬಟನ್ ಬರಲ್ಲ, ತುಂಬ ಕಷ್ಟ ಇದೆ. ಅದು ನಿಮ್ಗೆ ಆಪ್ಷನ್ ಬರಬೇಕು, ಮೆಂಬರ್ಶಿಪ್ ಆಪ್ಷನ್ ಯೂಟ್ಯೂಬ್ ಸ್ಟುಡಿಯೋದಲ್ಲಿ ಬರಬೇಕು. ಅದು ಭಾಳ ತುಂಬ ಕಷ್ಟ ಇದೆ. ಅದು ಆಪ್ಷನ್ ಬಂದೇ ಬರುತ್ತೆ ನಿಮಗೆ ಮೌನ ಆದಮೇಲೆ. ಈಗ ಜನರಿಗೆ ನಿಮಗೆ ಕಮ್ಯುನಿಟಿ ಕಾಣ್ಬೋದು, ಸಬ್ಸ್ಕ್ರೈಬರ್ ಕಾಣ್ಬೋದು ಅಲ್ಲಿ ಆಪ್ಷನ್. ಆದರೆ ಜಾಯಿನ್ ಬಟನ್ ಬರೋದು ಯಾವಾಗ ನೀವು ಅದನ್ನ ಆನ್ ಮಾಡಿದ್ಮೇಲೆ ಕಮ್ಯುನಿಟಿ ಆಪ್ಷನ್ ಬರಲ್ಲ, ಅಲ್ಲಿ ಜಾಯಿನ್ ಬಟನ್ ಬರುತ್ತೆ. ಅದು ಗ್ಯಾರಂಟಿ. ಅದು ನಮಗೆ ಕೂಡ ಒಂದು ಜಾಯಿನ್ ಬಟನ್ ಬರುತ್ತೆ, ಮೆಂಬರ್ಶಿಪ್ ಬಟನ್. ಮತ್ತು ಸ್ವಲ್ಪ ಸ್ಟಿಕ್ಕರು ಅದು ಇದು ಅಂತೆಲ್ಲ ಬರ್ತದೆ, ಅದೆಲ್ಲ ಉಂಟು. ಅದೆಲ್ಲ ಮಾಡ್ಕೊಳ್ಬೇಕು ನಾವೇ, ನಮ್ಮ ಒಂದು ಜವಾಬ್ದಾರಿ, ಅದು ನಾವು ಮಾಡಲೇಬೇಕು. ಸೊ ಇವತ್ತಿಂದ ನನಗೆ ಶೀತ ಇದೆ, ಹುಷಾರು ಬೇರೆ ಇಲ್ಲ. ಲೈವ್ ಕೂಡ ಮಾಡ್ತೀನಿ, 12 ಗಂಟೆ ಲೈವ್ ಉಂಟೀಗ, ಅದಕ್ಕೆಲ್ಲ ರೆಡಿ ಮಾಡೋಕ್ಕಿದೆ. ಸೊ ನಾನೀಗ ವೀಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಸೊ ಎಲ್ಲರಿಗೂ ಧನ್ಯವಾದಗಳು ನಮ್ಮ ವೀಡಿಯೋಕ್ಕೆ ಬಂದಕ್ಕೆ, ತುಂಬ ಹೃದಯದ ಧನ್ಯವಾದಗಳು. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ನಾವು ಮಾತಾಡೋಕ್ಕೆ ಬಯಸ್ತಿರೋದು. ಸೊ ನೆನ್ಪಿಟ್ಕೊಳ್ಳಿ, ಚಾನಲ್ ಮೋಟೈಸೇಷನ್ ಆದಮೇಲೆ ಏನೆಲ್ಲ ಬೇಕು, ಯಾಕೆ ಬ್ಲೂ ಕೊಡಬಾರ್ದು, ಎಲ್ಲ ಕಾರಣ ಈ ವಿಡಿಯೋದಲ್ಲಿ ಹೇಳಿದ್ದೇನೆ. ಓಕೆ, ನೆಕ್ಸ್ಟ್ ವಿಡಿಯೋದಲ್ಲಿ ಬರೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.